ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದಿದ್ರಿ, ಹೇಳಪ್ಪ ಇದೇನು ಅಂತ. ಇವತ್ತು ಶೂಟ್ ಮಾಡಬೇಕು ಅಂತ ಒಂದು ವೆಜಿಟೇರಿಯನ್ ಹೋಟ್ಲಿಗೆ ಹೋದ್ವಿ, ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ. ಸೊ ಅಣ್ಣದ್ರನ್ನ ಎಲ್ಲಿರುತ್ತೋ ಅಲ್ಲಿಗೆ ಬಂದಿದ್ದೀವಿ. ಯಾವ ಜಾಗ ಸ್ವಾಮಿ ಇದು? ACK ಅಂತ ಹೇಳ್ಬಿಟ್ಟು ವಿಜಯನಗರದಲ್ಲಿ ಇರೋದಿದು. ಸೊ ಪ್ರೀವಿಯಸ್ ಒಂದು ಶೂಟ್ ಮಾಡಿದ್ವಿ ನಾವು ಇದನ್ನ. ಸೊ ಇನ್ನೂ ಹೊಸದಾಗಿ ಏನೇನೋ ಇಂಟ್ರೊಡ್ಯೂಸ್ ಮಾಡಿದಾರಂತೆ. ಅವರೇ ಹೇಳಿದ್ರು ಬಂದ ತಕ್ಷಣ ಹೊಸದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸರ್, ತೋರಿಸಿ ಅಂತ. ಸೊ ಓನರ್ ಹತ್ರ ಮಾತಾಡಿ ನಮಗೆ ಪರ್ಮಿಷನ್ ಕೊಡ್ಸಿದ್ದು ನಮ್ಮ ದಿನೇಶ್. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಸೊ ಈಗ ಈ ಎಪಿಸೋಡ್ನ ACK ಫ್ಯಾಮಿಲಿ ರೆಸ್ಟೋರೆಂಟ್ ಎಪಿಸೋಡ್ನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಇಲ್ಲಿ ಅನ್ಲಿಮಿಟೆಡ್ ಮೆನು ಇದೆ. ಸೊ ಈಗ ಏನೇನು ಆ್ಯಡ್ ಮಾಡಿದ್ದಾರೆ ಅಂತ, ಏನು ಆ್ಯಡ್ ಮಾಡಿದ್ದಾರೆ ಸೊ ಅದೆಲ್ಲ ನಿಮಗೆ ತೋರಿಸ್ತೀವಿ. ಆಲ್ರೆಡಿ ತುಂಬಾ ಫೇಮಸ್ ಈ ಜಾಗ, ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಒಂದು ಕ್ವಿಕ್ಕಾಗಿ ಎಪಿಸೋಡ್ನ ಪ್ರೆಸೆಂಟ್ ಮಾಡ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡೋದು? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಹೋಟೆಲ್ನ ಸ್ಟಾಫ್ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತಂದು. ಸರ್, ಅನ್ಲಿಮಿಟೆಡ್ 349 ಇದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸಿ. ನಮ್ಮಲ್ಲಿ 4 ಟೈಪ್ ಸ್ಟಾರ್ಟರ್ ಸಿಗುತ್ತೆ. ಎಲ್ಲ ಚಿಕನ್ ಐಟಮ್ ಹೈಜಿನಿಕ್ ಆಗಿ ಎಲ್ಲ ಪ್ರಿಪೇರ್ ಮಾಡ್ತೀವಿ. ನಮ್ಮದು ಕಿಚನ್ ಕೂಡ ಹೈಜಿನಿಕ್ ಆಗಿರುತ್ತೆ. 4 ಟೈಪ್ ಸ್ಟಾರ್ಟರ್ಸು, ಚಿಕನ್ ಬಿರಿಯಾನಿ, ವೈಟ್ ರೈಸ್, ರಸಮ್, ಇಷ್ಟೂ ನಾವು ಅನ್ಲಿಮಿಟೆಡ್ ಆಗಿ ಸಪ್ಲೈ ಮಾಡ್ತಾಯಿದ್ವಿ ಸಿನ್ಸ್ ಫ್ರಮ್ 1 ಇಯರ್. ಇದು ಮೊನ್ನೆ ಭಾನುವಾರಕ್ಕೆ 1 ವರ್ಷ ತುಂಬಿತು. ಹುಟ್ಟಿದಬ್ಬ ಕೂಡ ಆಚರಣೆ ಮಾಡಿದ್ವಿ. ನಮ್ಮಲ್ಲಿ ರೋಟಿಯನ್ನು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಮಂಗಳವಾರದಿಂದ. ನೀವು ಫ್ಯಾಮಿಲಿ ಸಮೇತ ಬಂದು ನಮ್ಮ ಹೋಟೆಲ್ನಲ್ಲಿ ಊಟ ಮಾಡಿ ಎಂಜಾಯ್ ಮಾಡ್ಬೋದು. ಬೇರೆಯವ್ರಿಗೂ ನೀವು ಇದನ್ನು ಪ್ರಚಾರ ಮಾಡ್ಬೋದು. ಎಲ್ಲರೂ ಅನ್ಲಿಮಿಟೆಡ್ ಆಗಿರುತ್ತೆ. ಅನ್ಲಿಮಿಟ್ ಬಿಟ್ಟು ಬೇರೆ ಎಲ್ಲ ಏನೇನು ಸಿಗುತ್ತೆ ರೀ ಸರ್ ನಿಮ್ಮಲ್ಲಿ? ಒಂದೇ ಅನ್ಲಿಮಿಟೆಡ್ ಮಾತ್ರ ಸಿಗುತ್ತಾ? ಬೇರೆ ಏನಾದರೂ ಫುಡ್ ವೆಜ್ ಏನಾದರೂ? ಬೇರೆ ಅಲ್ಕಾಟ್ ಅಂತ ನಾವು ಹೇಳ್ತೀವಿ. ಅಲಾಕಾಟ್ ಅಂತ ಹೇಳಿ ಟೇಬಲ್ನಲ್ಲಿ ಕೂತು ಮೆನು ನೋಡಿಕೊಂಡು ನೀವು ಆರ್ಡರ್ ಮಾಡ್ಕೋಬೋದು. ಅದರ್ ದ್ಯಾನ್ ಅನ್ಲಿಮಿಟೆಡ್ ಚಿಕನ್ ಕೋಂಬು ಅಂತ ಇರುತ್ತೆ, ಅದು 249. ಅದರಲ್ಲಿ ಲಿಮಿಟೆಡ್ ಇರುತ್ತೆ. ವೆಜಿಟೇರಿಯನ್ ಇದೆ, ವೆಜ್ ಕೋಂಬು ಅಂತ 199. ಅನ್ಲಿಮಿಟೆಡ್ ನಮ್ಮಲ್ಲಿ ಫೇಮಸ್ಸು. ಅದಕ್ಕೆ ಬಿಟ್ಟು ನೀವು ಅಲಾಕಾಟ್ ಕೂಡ ಟೇಬಲ್ನಲ್ಲಿ ಕೂತು ಆರ್ಡರ್ ಮಾಡ್ಕೋಬೋದು. ಮಟನ್ ಐಟಮ್ ಕೂಡ ಇರುತ್ತೆ, ಅದು ಪ್ರೊವೈಡೆಡ್ ಮಟನ್ ಸಪ್ಲೈ ಆಗಿರ್ಬೇಕು ನಮಗೆ. ಚಿಕನ್ ಬಂದು ಎವರ್ಗ್ರೀನ್ ಎನಿ ಟೈಮ್ ಇರುತ್ತೆ. ಸೋಮವಾರ ನಮ್ಮ ಹೋಟೆಲ್ ಹಾಲಿಡೇ. ಇದು ವಿಜಯನಗರ ಬ್ರಾಂಚು. ಇದಲ್ಲದೆ ಇನ್ನೂ 2 ಬ್ರಾಂಚ್ ಇದೆ ನಮ್ಮಲ್ಲಿ. ಒಂದು ಅಂಬೇಡ್ಕರ್ ಕಾಲೇಜ್ ಎದುರುಗಡೆ ಒಂದು, ಅದು 6 ಮಂತ್ ಆಯಿತು. ಥರ್ಡ್ ಒಂದು ಬಂದು KSIT ಕಾಲೇಜ್ ಬ್ಯಾಕ್ ಗೇಟ್, ಕನಕಪುರ ರೋಡು, ರಘುವನಹಳ್ಳಿ, ಅದು ರೀಸೆಂಟಾಗಿ 1 ಮಂತ್ ಆಯಿತು. ನಾವೇನಾದ್ರೂ ಅನ್ಲಿಮಿಟೆಡ್ ತಿನ್ಬೇಕಾದ್ರೆ ಎಷ್ಟು ಗಂಟೆಗೆ ಬರಬೇಕು? ಒಂದು 11:30 ಬೆಳಗ್ಗೆ ಬಂದರೆ ನೈಟ್ ರೆಡಿ ಆಗಿರುತ್ತೆ. 7:30 10:00 ಕ್ಲೋಸ್ ನಮ್ಮದು. 10:00 ಕ್ಲೋಸ್. 11:00 3:00 ಇರುತ್ತೆ. 3:00 ಬಿಲ್ಲಿಂಗ್ ಟೈಮು. ಅಪ್ ಟು 4 o'clock ಇರುತ್ತೆ. ಅದೇ ರೀತಿ ನೈಟು ಅಪ್ ಟು 11 o'clock ಬಿಲ್ಲಿಂಗ್ ಮಾಡೋದು 10. ಥ್ಯಾಂಕ್ ಯು ಸರ್. ವೆಲ್ಕಮ್. ತುಂಬ ನೀಟಾಗಿ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್. ಸೋಮ್ ಎಲ್ಲ ಹಾಕಿದ್ದಾರೆ. ಏನೋ ಮಾಡೋಕ್ಕೆ ಬಂದರೆ ಏನೋ ಆಗ್ತಾ ಇದೆ. ಸೊ ಈಗ ACK ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಸ್ವಲ್ಪ ಪ್ರೈಸು ಡಿಫ್ರೆನ್ಸ್ ಮಾಡಿದ್ದಾರೆ. ಬಟ್ ಅದನ್ನಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಸೊ ಏನೇನು ಬರುತ್ತೆ ಅಂತ ಎಲೆ ಮೇಲೆ ಹಾಕ್ಸ್ಕೊತೀರಿ, ನೋಡ್ತಾ ಇರಿ. ಎಷ್ಟು ರೂಪಾಯಿಗೆ ಏನೋ ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ನಲ್ಲಿ ಗೊತ್ತಾಗಿರ್ಬೋದು. ಸೊ ಏನೇನು ಬರುತ್ತೆ, ಯಾವ ಥರ ಕ್ವಾಲಿಟಿ ಇರುತ್ತೆ ನೋಡಿ. ಸೊ ಫಸ್ಟು ಒಂದು ಪೆಪ್ಪರ್ ಚಿಕನ್ ತೊಗೊಂಬಂದು ಒಂದು ಸೂಟ್ ತುಂಬ ತುಂಬಿ ಹಾಕಿದ್ದಾರೆ. ಸಾಕು. ನೆಕ್ಸ್ಟ್ ಮತ್ತೆ ಇನ್ನೊಂದು ರೆಡಿ ಇದೆ. ಓಕೆ, ಪೆಪ್ಪರ್ ಚಿಕನ್ನು. ಒಂದು ಪೆಪ್ಪರ್ ಚಿಕನು, ಒಂದು ಗುಂಟೂರು ಚಿಕನ್ನು, 2 ಸ್ಪೈಸಿ ಇರೋ ಚಿಕನ್ನೇ ಕೊಟ್ಟಿದ್ದಾರೆ. ಸೊ ಗುಂಟೂರು ಚಿಕನ್ನು ಸ್ವಲ್ಪ ಗೊಜ್ಜಿದ್ರೆ. ಇದು ಗ್ರೀನ್ ಚಟ್ನಿ. ಇದು ಯಾಕೆ ಅಂದರೆ ಇಲ್ಲಿ ತಂದೂರಿನೂ ಕೊಡ್ತಾರೆ ಅನ್ಲಿಮಿಟೆಡ್ಡು. 3ನೇ ಐಟಮು ಅಥೆಂಟಿಕ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ವೆರಿ ಗುಡ್. ಸೂಪರ್ ಅಥೆಂಟಿಕ್ ಚಿಲ್ಲಿ ಚಿಕನ್ ಕಾಣಿಸ್ತಾ ಇದೆ. ಇದರದಲ್ಲ ಭಯ್ಯ, ಇಲ್ಲಿ ಹಾಕಿ. ಈಗ ಬರ್ತಾ ಇದೆ ಶೋ ಸ್ಟಾಪರು ತಂದೂರಿ ಚಿಕನ್ನು. ಸೊ 4 ಸ್ಟಾರ್ಟರ್ನಲ್ಲಿ ಎಲ್ಲ ನೀಟಾಗಿ ಬಂದು ಅಸೆಂಬಲ್ ಆಗಿದೆ. ಸೊ ಈಗ ಬಿರಿಯಾನಿ ಒಂದೇ ಬಾಕಿ ಇರೋದು, ಬರಲಿ. ಈಗ ನಮ್ಮ ಬೆಂಗಳೂರು ಸ್ಟೈಲ್, ಟಿಪಿಕಲ್ ಬೆಂಗಳೂರು ಸ್ಟೈಲ್ ಚಿಕನ್ ಬಿರಿಯಾನಿನೂ ಸರ್ವ್ ಮಾಡ್ತಾ ಇದ್ದಾರೆ. ಪೈಸಾ ವಸೂಲ್ ಸೋಮ್. 349 ರೂಪೀಸ್ಗೆ ಇಷ್ಟೆಲ್ಲ ಬರುತ್ತೆ. ರೀಸೆಂಟಾಗಿ ರೋಟಿನ ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು.
ಸೊ ಯಾವುದೋ ಶೂಟ್ ಮಾಡೋಕ್ಕೆ ಬಂದ್ವಿ ಆ ಬೇರೆ ಎಪಿಸೋಡು. ಇಲ್ಲಿಗೆ ಬಂದು ಈ ಒಂದು ಭರ್ಜರಿ ಚಿಕನ್ ಫೀಸ್ಟ್ನ ಎಂಜಾಯ್ ಮಾಡೋ ಥರ ಆಗೋಯ್ತು ನಮ್ಮ ಕತೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸೊ ಇಲ್ಲಿ 4 ಥರ ಸ್ಟಾರ್ಟರ್ ಇದೆ. ಈಗ ನಾವು ಫುಲ್ ಖಾರ, ಸ್ಪೈಸಿ, ಚಿಲ್ಲಿ ಚಿಕನಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಡನ್. ಅಥೆಂಟಿಕ್ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು. ನೋಡಿರಿ ಆ ಗ್ರೇವಿ ಎಲ್ಲ ಯಾವ ಥರ ಇದೆ. ಏನೇ ತೊಗೊಂಡ್ರು ಇಲ್ಲಿ ಅನ್ಲಿಮಿಟೆಡು. ರೋಟಿ ಒಂದು ಬಿಟ್ಟು, ಐಸ್ ಕ್ರೀಮ್ ಒಂದು ಬಿಟ್ಟು. ನನಗಂತೂ ತಡೆಯೋಕ್ಕಾಗ್ತಾ ಇಲ್ಲ ಸೋಮ್. ಚಿಲ್ಲಿ ಚಿಕನ್ನು ಭಯಂಕರ ಇದೆ. ಹೌದು. ಈ ಥರ ಎಲ್ಲೂ ನಾನು ಹೌದು ತುಂಬ ಕಡಿಮೆ ಈ ಥರ ನೋಡಿರೋದು ನಾನು, ಈ ಥರ ಗುಜ್ಜು. ಅಥೆಂಟಿಕ್ ಆಂಧ್ರ ಸ್ಟೈಲ್ ಹೋಟ್ಲ್ನಲ್ಲಿ ಮಾತ್ರ ಸಿಗೋವಂಥ ಒಂದು ಥರ ಒಂದು ಲುಕ್ ಇದೆ. ಯಾವ ಥರ ಇದೆ ಚಿಕನ್ ಕೂಡ ಹಂಗೆ ಎರಡೇ ಬೆಳ್ಳಿ ತುಂಡಾಗ್ತಾ ಇದೆ. ಸೊ ಸ್ವಲ್ಪ ಗೊಜ್ಜನ್ನ ಅದ್ಕೊಂಡು ಟೇಸ್ಟ್ ಮಾಡೋಣ. ಪಕ್ಕ ಆಂಧ್ರ ಸ್ಟೈಲು, ಪಕ್ಕ ಹಸಿಮೆಣಸಿನ್ಕಾಯಿ ಎಲ್ಲ. ಹೌದು, ನಾಲ್ಗೆ ಪಟ್ಟಂತ ಹೊಡೆದ್ಬಿಡ್ತು ಒಂದೇ ಒಂದು ಬೈಟ್ ಆಗಿದ ತಕ್ಷಣ. ಚಿಕನ್ನು ಅಷ್ಟೇ ಸೂಪರ್ ಟೆಂಡರು. ತುಂಬ ಬಲ್ತಿರೋ ಮಾಂಸ ಹಾಕಿ ಎಲ್ಲ ಮಾಡ್ತಾರೆ. ಕೆಲವೊಂದು ಕಡೆ ಮಾತಾಡೋದು ಬೇಡ, ಅದೆಲ್ಲ ಸೂಪರ್ ಟೆಂಡರ್. ಅಟ್ ದ ಸೇಮ್ ಟೈಮ್ ಅಥೆಂಟಿಕ್ ಟಚ್ ಇದೆ, ಆಂಧ್ರ ಟಚ್ ಇದೆ ಈ ಚಿಲ್ಲಿ ಚಿಕನ್ನಲ್ಲಿ. ಸಖತ್ತಾಗಿದೆ ಆ ಗೊಜ್ಜುನು. ಆ ಸ್ಲಡಿ ಎಲ್ಲ ಹಾಕಿ ಮಾಡಿರ್ತಾರೆ. ಸೂಪರ್ ಗುರು. ನಾನು ಲಾಸ್ಟ್ ಟೈಮ್ ಹೋದಾಗೂ ಈ ಚಿಲ್ಲಿ ಚಿಕನ್ ಇಷ್ಟಪಟ್ಟಿದ್ದೆ. ಸೇಮ್ ಮೇಂಟೈನ್ ಮಾಡಿದ್ದಾರೆ. ಕೆಲವೊಂದು ಕಡೆ ಚಿಲ್ಲಿ ಚಿಕನ್ ಅಂದರೆ ತರಕಾರಿ ಕೊಟ್ಬಿಡ್ತಾರೆ. ಸೊ ಈ ಥರ ಒಂದು ಚಿಲ್ಲಿ ಚಿಕನ್ನು ಪಕ್ಕ ಅಥೆಂಟಿಕ್ಕು, ನನಗೆ ಇಷ್ಟ ಆಗುತ್ತೆ. ಹೌದು, ಚಿಲ್ಲಿ ಚಿಕನ್ಗೆ ಹಾಕೋ ಪೀಸಸ್ಸೇ ಒಂಥರ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಚಿಕ್ಕದಾಗ ಲೆಗ್ ಪೀಸ್ ಇರ್ಬೋದು, ಆ ಥರ ಒಳ್ಳೆ ಪೀಸೇ ಈ ಚಿಲ್ಲಿ ಚಿಕನ್ಗೆ ಯೂಸ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ನೀವು ಇದನ್ನೇ ಹೇಳ್ತಲ್ಲ, ನೀವು ಯಾವುದೇ ಚಿಕನ್ ಪೀಸ್ ತೊಗೊಂಡ್ರು ಇಲ್ಲಿ ಪ್ರೀಮಿಯಮ್ ಕಟ್ಸ್ ಆಗಿರುತ್ತೆ. ಸೊ ಬೆಸ್ಟ್ ಇನ್ ಕ್ವಾಲಿಟಿ, ಟೇಸ್ಟ್ ಮತ್ತು ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. 349ಗೆ ಒಂದು 4 ಸ್ಟಾರ್ಟರ್ ಜೊತೆಯಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ, ರೈಸು, ರಸಮ್ ಎಲ್ಲ ಸಿಗುತ್ತೆ. ಗ್ರೂಪಲ್ಲಿ ಬಂದರೆ ಪೈಸಾ ವಸೂಲು, ಧೂಳ್ದ ಮಗ ಟೇಸ್ಟ್. ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಬರಬೇಕು. ಪೈಸಾ ವಸೂಲ್ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟು ಒಂದು ಡ್ರೈ ಐಟಮ್ ಚಿಕನ್ ಪೆಪ್ಪರ್ ಡ್ರೈ ಅಂತ ಹಾಕಿದ್ದಾರೆ, ಅದಕ್ಕೆ ಹೋಗೋಣ. ಸೂಪರಾಗಿ ಫ್ರೈ ಮಾಡಿರೋವಂಥ ಒಂದು ಪೆಪ್ಪರ್ ಚಿಕನ್ ಇದು. ನೋಡಿ, ನಿಮಗೆ ಆ ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿ ಸಣ್ಣ ಈರುಳ್ಳಿ ಎಲ್ಲ ಹಾಕಿ ತಡಕ ಹಾಕಿ ಕೊಟ್ಟಿರೋವಂಥದ್ದು ಪೆಪ್ಪರ್ ಚಿಕನ್ನು. ಸೊ ಟ್ರೈ ಮಾಡಿಬಿಡೋಣ. ಸೊ ಎಸ್, ಏನಿರುತ್ತೆ ಸ್ವಾಮಿ ಡಿಶ್ ಬಗ್ಗೆ? ಒಂದು ಲೈಟ್ ಕೋಟಿಂಗು, ಪೆಪ್ಪರು, ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ತಿಂದರೆ ಖಾರ ಕಡಿಮೆನೇ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಅದ್ರದ್ದು ಖಾರ ಇನ್ನೂ ನನಗೆ ನಾಲ್ಗೆ ಮೇಲೆನೇ ಇದೆ. ಅದು ಸೊ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಿದೆ. ಇದಕ್ಕೆ ಒಂದು ಚೈನೀಸ್ ಟಚ್ ಇದೆ ಈ ಡಿಶ್ಗೆ. ನೀನು ಹೇಳ್ದಂಗೆ ಪೀಸಸ್ ಪ್ರೀಮಿಯರ್ ಕಟ್ಟು. ಹೌದು, ಆಗಿದೆ. ಸೊ ಒಬ್ಬೊಬ್ಬರಿಗೆ ಒಂದೊಂಥರ ಡಿಶಸ್ ಇಷ್ಟ ಆಗುತ್ತೆ. ನಮಗೆ ನೋಡಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇಷ್ಟ ಆಯಿತು, ಕೆಲವೊಬ್ಬರಿಗೆ ಇದು ಇಷ್ಟ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿ ಕ್ವಾಲಿಟಿಯಾಗಿ ಮಾಡಿರ್ತಾರೆ, ಅದಂತೂ ಗ್ಯಾರಂಟಿ. ಸಿನ್ಸ್ ಇವರು ಸ್ಟಾರ್ಟ್ ಮಾಡಿದಾಗಿಂದ ಇವತ್ತುವರೆಗೂ ತುಂಬ ಫ್ಯಾಮಿಲೀಸ್ ಬಂದು ಇಲ್ಲಿ ಫೀಸ್ಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮೇನ್ ಕಾರಣ ಕ್ವಾಲಿಟಿ. ಸೊ ಈಗ 349ಗೆ ಮಾಡಿರೋವಂಥದ್ದು, ಜೊತೆಯಲ್ಲಿ ರೋಟಿ ಆ್ಯಡ್ ಮಾಡಿದ್ದಾರೆ. ಸೊ ಪೈಸಾ ವಸೂಲ್ ಗ್ಯಾರಂಟಿ. ರೋಟಿ ಹೋಗೋಣ ಈಗ. ಸೊ ಇದನ್ನು ನೀಟಾಗಿ ಮುರ್ಕೊಂಡು ಸಾಫ್ಟಾಗಿದೆ. ಈ ಗುಂಟೂರು ಚಿಕನ್ ಗೊಜ್ಜಲ್ಲಿ ಸ್ವಲ್ಪ ಸೇರಿಸಿ ತಗೊಂಡು. ಸೊ ರೆಡಿನಾ? ಹೌದು, ಗೊಜ್ಜು ಗಟ್ಟಿಗಿದೆ. ಹೌದು, ರೊಟ್ಟಿಗೂ ಚೆನ್ನಾಗಿ ಹಿಡಿದಿದೆ. ಸ್ವಲ್ಪ ಮಸಾಲೆ ನಾಲ್ಗೆ ಮೇಲೆ ಬಿತ್ತೀಗ. ಸ್ವಲ್ಪ ಈರುಳ್ಳಿ ತಿಂದರೆ ಚೆನ್ನಾಗಿರುತ್ತೆ. ರೋಟಿಗೆ ಎಲ್ಲಿ ಮಾಡಿಸ್ದಂಗೆ ಇದೆ. ಇದು ಗೊಜ್ಜು, ಗುಂಟೂರು ಗೊಜ್ಜು. ಇದು ಅಷ್ಟೇ ಸ್ಪೈಸಿ, ಖಾರ ಚೆನ್ನಾಗಿದೆ. ಗ್ರೇವಿನೂ ಸ್ವಲ್ಪ ಗಟ್ಟಿ ಇರೋದ್ರಿಂದ ರೊಟ್ಟಿ ಜೊತೆ ಒಳ್ಳೆ ಮಜಾ ಕೊಡ್ತಾಯಿದೆ. ಸೂಪರ್ ಕಾಂಬಿನೇಷನ್ ರೋಟಿಗೆ ಮತ್ತು ಈ ಗುಂಟೂರು ಚಿಕನ್ಗೆ. ಖಾರನೂ ಒಂದು ಲೆವೆಲ್ಗಿದೆ ಸಮ್. ಹೌದು, ಒಂದು ಗಮ್ಮತ್ತಿದೆ. ಇದೆ.
365 ಡೇಸನ್ನು 349ಗೆ ಈ ಥರ ಒಂದು ಒಳ್ಳೆ ಊಟ ಸಿಗುತ್ತೆ. ಈ ಕಡೆ ಯಾರಾದರೂ ಇದ್ದರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಒಳ್ಳೆ ಬ್ಯಾಟಿಂಗ್ ಆಡೋರೆ ಬನ್ನಿ. ಹೌದು. ಮತ್ತು ಇವ್ರದ್ದು ನಾಗರಬಾವಿನಲ್ಲಿ ಮತ್ತು ರೀಸೆಂಟಾಗಿ ರಘುನಹಳ್ಳಿನಲ್ಲಿ ಒಂದು ಬ್ರಾಂಚಸ್ ಓಪನ್ ಆಗಿದೆ. ಟೋಟಲ್ 3 ಬ್ರಾಂಚಸ್ಸು. ನಿಮ್ಗೆ ಯಾವ್ದು ಹತ್ರನೂ ಒಂದ್ಸರಿ ವಿಸಿಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಒಂದು ಲೈಕ್ ಹಾಕ್ಬಿಡಿ, ಹಾರ್ಟ್ ಸಿಂಬಲ್ ಹಾಕಿ ಸದ್ಯ ಆದರೆ. ಪೀಸು ಗುಂಟೂರು ಚಿಕನ್ದು ಹೌದು, ಮಸಾಲೆ ಜೊತೆ ಚೆನ್ನಾಗಿ ಬೆಂದು ಹೇಗಿದೆ. ಚಿಕನ್ ಕ್ವಾಲಿಟಿ ಅಂತೂ ಸೂಪರ್ ಟೆಂಡರ್ ಚಿಕನ್. ಮೋಸನೇ ಇಲ್ಲ, ಆರಾಮಾಗಿ ಬರ್ಬೋದು. ಹೆಚ್ಚು ಕಮ್ಮಿ ಒಂದ್ಸಲಿಗೆ 4 ಪೀಸ್ ಹಾಕೊಂಡ್ರೆ 100-105 ಗ್ರಾಮ್ ಬರ್ಬೋದು. 4 ಸ್ಟಾರ್ಟರ್ ಬಿರಿಯಾನಿ ಸೇರಿದ್ರೆ ಒಂದು ಅರ್ಧ ಕೆಜಿ ಚಿಕನ್ನೇ ಬಂದು ಎಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಟೇಸ್ಟ್ ಮಾಡ್ಬೋದು. ಚಿಕನ್ ಇಷ್ಟಪಡೋರು, ಚಿಕನ್ ಲವರ್ಸ್ ಸೂಪರ್. ಇವ್ರ ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಪರಿಮಳ ತಡೆಯೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಮುಂಚೆ ತಂದೂರಿ ಇದೆ, ಸೊ ಟ್ರೈ ಮಾಡೋಣ. ಹೌದು, ಬಿಸಿ ತಂದೂರಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕೊಂಡು ಬರ್ತಾರೆ. ಕೇಳಿದಷ್ಟು ಬಡಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಳೋಣ ಎಲೆಯಲ್ಲಿ. ಬೇಕು ಅಂತ ಹೇಳ್ಬಿಟ್ಟು ಕಣ್ಣು ಕೇಳುತ್ತೆ ಅಂದ್ಬಿಟ್ಟು ತುಂಬ ಹಾಕ್ಸ್ಕೊಂಡು ವೇಸ್ಟ್ ಮಾಡೋದು ಬೇಡ. ಸೊ ಎಲೆಯಲ್ಲಿ ಹಾಕ್ಕೊಂಡು ಎಲೆಯಲ್ಲಿ ಇರೋದ್ರನ್ನೆಲ್ಲ ಖಾಲಿ ಮಾಡೋದ್ರಲ್ಲ ಒಂದು ಸಂತೋಷ ಸಿಗುತ್ತೆ ನಮಗೆ. ಸೊ ನೋಡಿ ಯಾವ ಥರ ಇದೆ ಪೀಸಸ್ನು. ನೀಟಾಗಿ ತಂದೂರೂ ನೀಟಾಗಿ ಸುಟ್ಟು ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಇನ್ನೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಚಿಕನ್ನು. ಸೂಪರ್. ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸೂಪರ್ ಗುರು. ಎಲ್ಲ ಕವರೇಜ್ ಮಾಡಿಬಿಟ್ಟಿದ್ದಾರೆ ಎಲೆ ಮೇಲೆ. ಆಂಧ್ರನಲ್ಲಿ 2 ಡಿಶಸ್ಸು ಮತ್ತು ಒಂದು ಇಂಡೋ ಚೈನೀಸ್ ಟಚ್ ಇರುವಂಥ ಪೆಪ್ಪರು. ಇದು ತಂದೂರಿ. ಸೂಪರ್ ಗುರು. ಒಂದು ಗ್ರೀನ್ ಚಟ್ನಿ ಬೇರೆ ಕೊಡ್ತಾರೆ. ಬೇಕಾದರೆ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಆ ಗ್ರೀನ್ ಚಟ್ನಿ ಜೊತೆ ಅದ್ಕೊಂಡು ತಿಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಹೌದು, ಚೆನ್ನಾಗಿದೆ. ಹಾಂ, ಜಾಸ್ತಿ ಹೇಳಂಗಿಲ್ಲ, ತುಂಬಾ ಚೆನ್ನಾಗಿದೆ. ಹೌದು, ಎಲ್ಲ ನಾವು ಹೋದರೆ ಒಂದು ಸ್ಟಾರ್ಟರ್ಗೆ ಚಿಕನ್ ಸ್ಟಾರ್ಟರ್ಗೆ ಒಂದು 105 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ 4 ಸ್ಟಾರ್ಟ್ರು ಅಂತ ಹೇಳಿದ್ರೆ ನಿಮ್ಮ ಲೆಕ್ಕ ಹಾಕೊಂಡು 6 ರೂಪಾಯಿ ಸ್ಟಾರ್ಟರ್ಗೆ ಬಂದುಬಿಡುತ್ತೆ ಇಲ್ಲಿ. ಸೊ ಬಿರಿಯಾನಿ ಅಂದ್ರೆ ಅಂತ ತೊಗೊಂಡ್ರೂ ಒಂದು 105 ರೂಪಾಯಿ, ಬಿರಿಯಾನಿ ಅಂದ್ರೆ 750-800 ರೂಪಾಯಿ ಬರುತ್ತೆ. ನಿಮಗೆ ಒಂದು 349 ರೂಪಾಯಿಗೆ ಈ ಥರ ಒಂದು ಊಟ ವರ್ತ್ ಅನಿಸ್ಬೋದು. ಅದು ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಇದು ಸಖತ್ತಾಗಿದೆ. ರೈಸ್ಗೆ ಹೋಗ್ಬಿಡೋಣ. ಬಿರಿಯಾನಿ ರೈಸು ನೋಡಿ. ರೈಸೂ ಅಷ್ಟೇ ಸಖತ್ತಾಗಿದೆ. ಒಳ್ಳೆ ಪರಿಮಳ ಬರ್ತಾಯಿದೆ. ಉದ್ರಕ್ಕೆ ಒಂದು ತುತ್ತು ತೊಗೊಂಡು ಟ್ರೈ ಮಾಡೋಣ. ಜೊನ್ನೆ ಬಿರಿಯಾನಿ, ನಮ್ಮ ಬೆಂಗಳೂರು ಸ್ಟೈಲ್ ಬಿರಿಯಾನಿ ಇದು. ಹೌದು, ಬಿಸಿ ಹಾಟ್ ಬಾಕ್ಸ್ನಲ್ಲಿ ತಂದು ಬಡಿಸ್ತಾರೆ. ಎಷ್ಟು ಬೇಕೋ ಅಷ್ಟು ಕೇಳಿ ತಗೊಳ್ಳಿ, ವೇಸ್ಟ್ ಅಂತೂ ಮಾಡಬೇಡಿ ಊಟನ. ಸೂಪರ್. ಪೀಸ್ ಬಗ್ಗೆ ಏನಾದರೂ ಹೇಳ್ತೀಯಾ? ಬಿರಿಯಾನಿಯಲ್ಲಿರೋದು ಸೂಪರ್. ಅದರಲ್ಲೂ 3 ಪೀಸ್ ಬಿದ್ದಿದೆ ನನಗೆ. ಸೊ ಹೇಳಿದ್ನಲ್ಲ ಆಗಲೇ, ಎಲ್ಲರಲ್ಲೂ 100 ಗ್ರಾಮ್ ಅಂತಂದ್ರೂ ಈ ಸೀರೆ ಅರ್ಧ ಕೆಜಿ ಚಿಕನ್ ಬಿದ್ದಂಗೆ ಆಯಿತು. ಇದಾದಮೇಲೆ ಅನ್ನ ರಸ, ಅದನ್ನು ಅನ್ಲಿಮಿಟೆಡು. ಕಾಂಪ್ಲಿಮೆಂಟ್ರಿ ಆಗಿ ಐಸ್ ಕ್ರೀಮು. ಸೊ ಫುಲ್ ಪ್ಯಾಕೇಜು, ಪೈಸಾ ವಸೂಲ್. ಬಿರಿಯಾನಿ ಗ್ರೀನ್ ಕಲರ್ ಬಿರಿಯಾನಿ ಉಳಿದ್ರು ರೈಸ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅನ್ಲಿಮಿಟೆಡ್ ಅಂತಲೂ ಇದು ಮಾಡಿಲ್ಲ, ಕ್ವಾಲಿಟಿ ಫುಡ್ಡೇ ಕೊಟ್ಟಿದ್ದಾರೆ. ಪೀಸ್ನಲ್ಲೂ ಅಷ್ಟೇ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಹಿಡಿದಿದೆ. ಆದಷ್ಟು ಬೇಗ ವಿಸಿಟ್ ಮಾಡಿ. ಸೊ ಇನ್ನೇನು ಹೇಳ್ತೀಯ ಸರ್? ಬರ್ಬೋದು. ಬಂದಾಗ ಒಂದು ಗ್ರೂಪಲ್ಲಿ ಬಂದುಬಿಟ್ರೆ ಅಂತೂ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಟೇಬಲಲ್ಲಿ, ನೀನಾ ನಾನಾ ಅಂತ. ಸೊ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಫ್ಯಾಮ್ಲಿ ಬಂದ್ರೂ ಅಷ್ಟೇ ಒಂದು ಒಳ್ಳೆ ಎಲ್ಲಾದ್ರೂ ಪಾರ್ಟಿ ಗಿಟ್ಟಿಗೆ ಹೋಗಬೇಕು ಅದು ಇದು ಅಂದರೆ ಒಳ್ಳೆ ಬಂದಿಲ್ಲಿ ಬ್ಯಾಟಿಂಗ್ ಮಾಡ್ಬೋದು. ಇವರ ಪಾರ್ಟಿ ಹಾಲೂ ಫ್ರೀಯಾಗಿ ಸಿಗುತ್ತೆ. ನೀವು ಊಟಕ್ಕೆ ಮಾತ್ರ ಕಾಸು ಕೊಡಬೇಕಾಗತ್ತೆ ಅಷ್ಟೇ. ಸೊ ಪ್ರೀ ಬುಕ್ಕಿಂಗ್ಗೆ ನಂಬರ್ ಕೊಟ್ಟಿರ್ತೀವಿ, ಅವ್ರನ್ನ ಕಾಲ್ ಮಾಡ್ಕೊಳ್ಳಿ. ಅವೈಲಬಿಲಿಟಿ ಕೇಳಿಕೊಂಡು ಪಾರ್ಟಿ ಹಾಲನ್ನು ಬುಕ್ ಮಾಡ್ಕೊಳ್ಳಿ, ಬರ್ತ್ಡೇಸ್ಗೆ, ಬೇರೆ ಯಾವುದಾದ್ರು ಫಂಕ್ಷನ್ಸ್ಗೆ. ಸೊ ಅದನ್ನು ಸೂಪರ್ ವರ್ತ್ ಅನಿಸುತ್ತೆ. ಯಾಕಂದರೆ ಈ ಥರ ಒಂದು ಬ್ಯುಸಿ ಏರಿಯಾನಲ್ಲಿ
ಪಾರ್ಟಿ ಹಾಲ್ ಸಮೇತ ನಿಮಗೆ ಒಂದು ಒಳ್ಳೆ ಊಟ ಸಿಗ್ತಾ ಇದೆ ಅಂದರೆ ಸೊ ಅದು ಸೂಪರ್ ವರ್ತ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಕಾಲ್ ಮಾಡಿ ಬುಕ್ ಮಾಡ್ತಾರೆ. ಸೊ ಎಲ್ಲ ಅನ್ನ ರಸಮ್ ಜೊತೆ ಸಿಗೋಣ. ಇದನ್ನ ಖಾಲಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಸಿಗೋಣ. ಇಷ್ಟೆಲ್ಲ ಒಳ್ಳೆ ನಾನ್ ವೆಜ್ ಊಟ ಆದಮೇಲೆ ಒಂದು ಒಳ್ಳೆ ವೆಜ್ಜು ಅಂತ ಕೊಟ್ಟಿದ್ದಾರೆ. ಆ ವೆಜ್ ಅಂದರೆ ವೈಟ್ ರೈಸು ಮತ್ತು ರಸ ಕೊಟ್ಟಿದ್ದಾರೆ. ಸೊ ಇದನ್ನು ತಿಂದ್ರೇ ನಮಗೂ ತೃಪ್ತಿ ಅನಿಸುತ್ತೆ. ಲಾಸ್ಟಲ್ಲಿ ರಸಮ್ ಅಂತೂ ಕೊಟ್ಬಿಟ್ರೆ ನಮಗಂತೂ ಆನಂದನೂ ಪರಮಾನಂದ ನಮಗೆ. ಸೊ ಕೊಡಪ್ಪ, ಸ್ಪೂನ್ ಕೊಡಪ್ಪ. ಹಾಂ, ಒಳ್ಳೆ ಖಾರದ ರಸ ಕೊಟ್ಟು. ಓಹೋ ತಗೋ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ರೈಸು. ನೀನು ಹೇಳ್ದಂಗೆ ಸೋಮ್, ಇಷ್ಟೆಲ್ಲ ತಿಂದಾದ್ಮೇಲೆ ಒಂದು ತುತ್ತು ರಸ ಅನ್ನ ಬೆದ್ಬಿಟ್ರೆ ಸಮಾಧಾನ, ಆನಂದ. ಹೌದು. ಗ್ಲಾಸಲ್ಲಿ ಹಾಕೋ ರಸಮ್ ಕುಡಿದ್ಬಿಟ್ರೆ ಒಳ್ಳೆ ಬ್ಯಾಟಿಂಗ್ ಆಡಿರ್ತೀರಿ, ಒಳ್ಳೆ ಜೀರ್ಣ ಆಗಿಬಿಡುತ್ತೆ. ಸೂಪರಪ್ಪ, ಗಮಾಕ. ಪೈಸಾ ವಸೂಲ್ ಡೀಲು, ಆದಷ್ಟು ಬೇಗ ವಿಸಿಟ್ ಮಾಡಿ. ಸೊ ಒಳ್ಳೆ 4 ಸ್ಟಾರ್ಟ್ರನ್ನು. ಸತ್ಯ ನಿನ್ಗೆ ಯಾವ್ದು ಇಷ್ಟ ಆಯಿತು ಫಸ್ಟ್? ಯಾವ್ದು? ನನಗೆ ಆಂಧ್ರ ಚಿಲ್ಲಿ ಚಿಕನ್ ಓ ಸೂಪರ್, ಟಾಪ್ 1 4ನಲ್ಲಿ. ಸೆಕೆಂಡು ತಂದೂರಿಗೆ ಕೊಡ್ತೀನಿ. ನಾನು ಸೆಕೆಂಡ್ ಬಂದು ಗುಂಟೂರು ಕೊಡ್ತೀನಿ, ಯಾಕಂದರೆ ಆ ಗುಂಟೂರು ಮಸಾಲೆ ಕೊಡ್ತು ಮಜಾ ಅದನ್ನು. ಹಾಂ ಹಾಂ ಹಾಂ. ಸೊ ಅದಕ್ಕೆ ಅದಾದಮೇಲೆ ತಂದೂರಿ, ಲಾಸ್ಟಲ್ಲಿ ಇದು ಬರುತ್ತೆ. ಹೌದು, ಪೆಪ್ಪರ್. ಇದು ಎಲ್ಲದಕ್ಕಿಂತ ಮೊದಲು ಬಿರಿಯಾನಿ ಟಾಪಲ್ಲಿ ಇರುತ್ತೆ. ಬಿರಿಯಾನಿ ತುಂಬಾ ಅಥೆಂಟಿಕ್ ಆಗಿ ಮಾಡ್ತಾರೆ. ಸೊ ಅದು ನಿಮಗೇನು ಅಪ್ಸೆಟ್ ಮಾಡಲ್ಲ. ಲಾಸ್ಟ್ನಲ್ಲಿ ರಸಾನ ಅಂತೂ ಮಿಸ್ ಮಾಡಬೇಡಿ. ಇನ್ನೂ ಸಾಕಷ್ಟು ತಿನ್ನೋದಿದೆ, ನಾವು ತಿನ್ಬಿಟ್ಟು ಔಟ್ರೋಗ್ ಸಿಗೋಣ. ಹಾಂ, ತಿನ್ಬಿಟ್ಟು ಎಲ್ಲ ಖಾಲಿ ಮಾಡಿ ಔಟ್ರೋಗ್ ಸಿಗ್ತಿದೆ. ಫೈನಲಿ ಒಂದು ಒಳ್ಳೆ ಅನ್ಲಿಮಿಟೆಡ್ ತಿಂದು ಹೊಟ್ಟೆ ಸ್ವಲ್ಪ ಮುಂದೆ ಬರ್ಸ್ಕೊಂಬಿಟ್ಟೆ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಳ್ಳೆ 4 ಸ್ಟಾರ್ಟ್ರು, ಬಿರಿಯಾನಿ. ಹೌದು, ನನಗೆ ಅದರಲ್ಲೂ ಚಿಲ್ಲಿ ಚಿಕನ್ನು ಮತ್ತು ತಂದೂರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೋಟಿ ಜೊತೆಯಲ್ಲಿ ಇವರು ಆ್ಯಡ್ ಮಾಡಿರೋಂಥ ರೋಟಿ ಮತ್ತು ಆ ಗುಂಟೂರು ಚಿಕನ್ನು ಒಂದು ಒಳ್ಳೆ ಕಾಂಬಿನೇಷನು. ಸೊ ಇನ್ನು ಬಿರಿಯಾನಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ಪೈಸಾ ವಸೂಲು 349ಗೆ. ಸೊ ಎಲ್ಲಿ ಬೇಕಾರೋ ವಿಸಿಟ್ ಮಾಡ್ಬೋದು. ಎಲ್ಲೆಲ್ಲಿದೆ ಇವ್ರದ್ದು ಬೇರೆ? ಅದೇ ಅಂಬೇಡ್ಕರ್ ಕಾಲೇಜ್ ಮುಂದೆ ಆಪೋಸಿಟ್ ಅಂತ ಹೇಳಿದ್ರೆ ನಾಗರಬಾವಿ. ಹೌದು, ಇಲ್ಲಿ ವಿಜಯನಗರ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ರಘುನಹಳ್ಳಿ ಇದೆ, ಕನಕಪುರ ರೋಡು. ಸೊ 3 ಜಾಗದಲ್ಲಿ ಎಲ್ಲಾದರೂ ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿದರೆ ಆಲ್ರೆಡಿ ACK ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಪೈಸಾ ವಸೂಲ್ ಅಂತ ಹೇಳ್ತೀವಿ. ಟೋಟಲಿ ಸ್ಯಾಟಿಸ್ಫೈಡ್, ತೃಪ್ತಿಯಿಂದ ಇಲ್ಲಿಂದ ಹೋಗ್ತಾ ಇದ್ವಿ. ಬಂದಿದ್ದೆ ಏನಕ್ಕೋ ಮಾಡ್ಕೊಂಡು ಹೋಗ್ತಾ ಇರೋದೇ ಶೂಟ್ ಯಾವುದೋ. ಸೊ ಅಂದರೆ ಇದೆ ಈ ಎಪಿಸೋಡ. ಹೌದು, ಅನ್ನೋದ್ಋಣ. ಹೌದು, ಬರ್ದಿತ್ತು, ಅದಕ್ಕೆ ಇಲ್ಲೇ ಒಳ್ಳೆ ಅನ್ಲಿಮಿಟೆಡ್ ಬ್ಯಾಟಿಂಗ್ ಆಡ್ಬಿಟ್ವಿ. ಹೌದು, ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.